ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಎರಡು ಧನಪೂರ್ಣಾಂಕಗಳ ಮಸಾವ 9 ಕೊಟ್ಟಿ ಅದರಲ್ಲಿ ಲಸಾವನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ರಲ್ವಾ. ಸೊ ನಾವೇನ್ ಮಾಡಿದ್ವಿ, ಗುಣಾಕಾರ ಮಾಡಿದಾಗ ಆನ್ಸರ್ ಏನೋ 22,000 ಏನೋ ಎಷ್ಟ್ ಬಂದಿತ್ತು, 22,000 ಎಷ್ಟ್ ಮಾಡಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ. ಅದನ್ನು ಗುಣಾಕಾರ ಮಾಡಿದಾಗ ಸ್ವಲ್ಪ ರಾಂಗ್ ಆಗಿತ್ತದು. ಸೊ ಆನ್ಸರ್ ಏನ್ ಬರುತ್ತೆ, ಲಸ 22,338 ಬರುತ್ತೆ. ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಸೊ ಏನ್ ಬರ್ತಾ ಇದೆ, 28,000 ಸೊ ಲಸ ಏನ್ ಬರುತ್ತೆ, ಲಸ 22,338 ಬರುತ್ತೆ. ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇದು 5ನೇ ಲೆಕ್ಕ ಆಗಿತ್ತು, ಹಾಗೆ ಇದು 6ನೇದು ಕೂಡ ಆಗಿತ್ತು, ಸಂಯುಕ್ತ ಸಂಖ್ಯೆಗಳು ಏಕೆ ಎಂದು ವಿವರಿಸಿ. ಸೊ ಇದು ಕೂಡ ಆಗಿತ್ತು, ಲಸ ಕಂಡು ಹಿಡಿಯಿರಿ. ಸೊ ಈಗ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಅಂದ್ರೆ ಒಂದ್ ಸಂಖ್ಯೆ ಕೊಟ್ಟಿರ್ತಾರೆ, ಸೊ ಅದನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಸಾಧಿಸಿ ತೋರಿಸ್ಬೇಕು. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, ಒಂದು ಸಂಖ್ಯೆಯನ್ನ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುವಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಹಾಗಾದ್ರೆ ಒಂದು ಸಂಖ್ಯೆಯನ್ನ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿರುತ್ತೆ, ಪೂರ್ಣಾಂಕಗಳಾಗಿರುತ್ತೆ. ಅದೇ ರೀತಿ ಕ್ಯೂ ಏನಾಗಿರುತ್ತೆ, 0ಗೆ ಸಮವಾಗಿರೋದಿಲ್ಲ. ಇದನ್ನ ನೀವು ಫಸ್ಟ್ ತರಗತಿ ಕ್ಲಾಸ್ ನಲ್ಲೇ ಇದನ್ನ ಹೇಳಿದೀನಿ ನಿಮ್ಗೆ, ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು, ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು ಅಂತ. ಸೊ ಅದೇ ರೀತಿ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆಗಳನ್ನ ಕೊಡ್ತಾರೆ ಇಲ್ಲಿ, ರೂಟ್ 2 ಅಥವಾ ರೂಟ್ 3 ಇವುಗಳನ್ನ ನಾವೇನ್ ಮಾಡ್ಬೇಕಿದ್ರಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ತೋರಿಸ್ಬೇಕು. ಸೊ ಅದನ್ನ ಸಾಧಿಸುವಾಗ ಇಲ್ಲೊಂದು ಪ್ರಮೇಯ ನಮ್ಗೆ ಸಹಾಯಕ್ಕೆ ಬರುತ್ತೆ. ಸೊ ಈ ಪ್ರಮೇಯನ್ನು ಕೂಡ ನಾ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಏನ್ ಹೇಳುತ್ತೆ, ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು a² ಅನ್ನು ಭಾಗಿಸಿದರೆ ಆಗ ಪಿ ಯು a ಅನ್ನು ಭಾಗಿಸುತ್ತದೆ ಅಂತ ಹೇಳುತ್ತೆ. ಇಲ್ಲಿ a ಒಂದು ಧನ ಪೂರ್ಣಾಂಕವಾಗಿದೆ ಅಂತ ಹೇಳುತ್ತೆ. ಸೊ ಈ ಒಂದು ಪ್ರಮೇಯನ್ನು ಕೂಡ ನಾವಲ್ಲಿ ಬಳಸ್ಕೋತೀವಿ. ಸೊ ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಸಾಧಿಸುವ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಉದಾಹರಣೆ ನೋಡಿ, ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಫಸ್ಟ್ ಏನ್ ಮಾಡೋಣ, ಇಲ್ಲಿ ನಾವೇನ್ ಮಾಡಬೇಕು, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ಬೇಕಾದ್ರೆ ಫಸ್ಟ್ ನಾವೇನ್ ಊಹಿಸ್ಕೊಳ್ಳೋಣ, ಅಕಸ್ಮಾತ್ ಏನಾದ್ರೂ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಫಸ್ಟ್ ಏನು, ರೂಟ್ ವರ್ಗಮೂಲ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅದೇ ರೀತಿ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆದ್ರೆ ಅದನ್ನ ಯಾವ ಫಾರ್ಮ್ ಅಲ್ಲಿ ಬರಿತೀವಿ ನಾವು, ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಹೇಗಿರುತ್ತೆ, ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾದ್ರೆ ವರ್ಗಮೂಲ 3 ಬರಬ್ಬರಿ ಪಿ ಭಾಗಿಲೆ ಕ್ಯೂ ಈ ರೂಪದಲ್ಲಿ ಬರ್ದ್ವಿ. ಇಲ್ಲಿ ಏನಿರ್ಬೇಕು, ಪಿ ಮತ್ತು ಕ್ಯೂ ಧನ ಪೂರ್ಣಾಂಕಗಳಾಗಿರ್ಬೇಕು. ಅದೇ ರೀತಿ ಪೂರ್ಣಾಂಕಗಳಾಗಿರ್ಬೇಕು. ಕ್ಯೂ ಏನಾಗಿರ್ಬೇಕು, 0ಗೆ ಯಾವಾಗ್ಲೂ ಸಮವಾಗಿರೋದಿಲ್ಲ. ಅದೇ ರೀತಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಹೇಳ್ತೀರಾ ಯಾರಾದ್ರೂ, ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ? ಸೊ ಈಗ ನೀವು ಕಲ್ತಿದ್ದೀರಾ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತ ಕಲ್ತಿದ್ದೀರಾ. ಏನಿರುತ್ತೆ, ಒಂದಕ್ಕಿಂತ ದೊಡ್ಡದಾಗಿರುವ ಸಂಖ್ಯೆ, 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕಲ್ತಿದ್ದೀರಾ. ಹಾಗಾದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಹೇಳ್ತೀರಾ? ಸಹ ಅವಿಭಾಜ್ಯ ಸಂಖ್ಯೆಗಳು ಹೇಳ್ತಾ ಇರೋದು ಕೇಳ್ತಾ ಇದೆ ಅಲ್ವಾ? ಕೇಳ್ತಾ ಇದೆಯಾ ಹೇಳ್ತಾ ಇರೋದು? ಹೇಳ್ತೀರಾ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತ? ಗೊತ್ತಿದ್ಯಾ ಅಥವಾ ಹೇಳ ನಾನು? ಗೊತ್ತಿಲ್ರಿ. ಗೊತ್ತಿಲ್ವಾ? ಸೊ ನೋಡಿ, ಈಗ ಅವಿಭಾಜ್ಯ ಸಂಖ್ಯೆಗಳಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ನೋಡಿ, ಪಿ ಮತ್ತೆ ಕ್ಯೂಗಳು ಬರಬ್ಬರಿ 1 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾರಿ,
ಇಲ್ಲಿ ನೋಡಿ, ಇಲ್ಲಿ ಪಿ ಬಾಗಿಲೆ ಕ್ಯೂ ಇವುಗಳು ಹೇಗಿರತ್ತಂತೆ, ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದೀವಿ ಅಲ್ವಾ ನಾವಿಲ್ಲಿ ವರ್ಗಮೂಲ 3 ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದೀವಿ. ಇಲ್ಲಿ ಪಿ ಮತ್ತು ಕ್ಯೂಗಳು ಏನ್ ಹೇಳ್ತಾ ಇದ್ದಾರೆ, ಸಹ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಈ ಪಿ ಮತ್ತೆ ಕ್ಯೂಗಳಿಗೆ ಒಂದನ್ನು ಹೊರತು ಯಾವುದೇ ಅಪವರ್ತನಗಳಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ನಾನು 2/3 ಅಂತ ತಗೊಂಡೆ. ಈ 2 ಕೂಡ ಅವಿಭಾಜ್ಯ ಸಂಖ್ಯೆ, 3 ಕೂಡ ಅವಿಭಾಜ್ಯ ಸಂಖ್ಯೆ. ಇವುಗಳು ಯಾವ್ದು ಅಪವರ್ತನಗಳಾಯ್ತು, ಈ 1 ಮತ್ತೆ 2. ಇದಕ್ಕೆ ಯಾವ ಅಪವರ್ತನಗಳಿವೆ, 1 ಮತ್ತೆ 3. ಇದು 2ರಲ್ಲೂ ಯಾವ್ದು ಕಾಮನ್ ಇದೆ, ಕೇವಲ 1 ಕಾಮನ್ ಅಲ್ವಾ. ಸೊ 2 ಮತ್ತೆ 3 ಅಲ್ಲ. ಸೊ ಏನಾಗಿರ್ತದೆ, ಈ ಒಂದು ಪಿ ಬಾಗಿಲೆ ಕ್ಯೂಗಳಿಗೆ ಒಂದನ್ನು ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರೋದಿಲ್ಲ. ಅದೇ ನಾನೇನಾದ್ರೂ 2/2 ಅಂತ ತಗೊಂಡ್ರೆ ಏನಾಗ್ತಿತ್ತು, 1, 2 ಇವು 2ರ ಅಪವರ್ತನಗಳು. ಅದೇ ರೀತಿ 1, 2 ಇವು 2ರ ಅಪವರ್ತನಗಳು. ಇಲ್ಲಿ 1 ಕೂಡ ಅಪವರ್ತನಗಳು, 2 ಕೂಡ ಅಪವರ್ತನಗಳು, 2ರಲ್ಲೂ ಇದೆ. ಸೊ ಸಾಮಾನ್ಯ ಅಪವರ್ತನಗಳು ಏನಾಗ್ತಾ ಇರ್ಬೇಕು, ಕೇವಲ ಒಂದೇ ಇರ್ಬೇಕು. ಒಂದನ್ನು ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರೋದಿಲ್ಲ. ಇಂತಹ ಸಂಖ್ಯೆಗಳು ಏನಾಗಿರುತ್ತೆ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ 5/2. ಸೊ ಇದು ಕೂಡ ಸಹ ಅವಿಭಾಜ್ಯ ಸಂಖ್ಯೆಗಳು. ಅದೇ ರೀತಿ 5, 8. ಸೊ ಇದು ಕೂಡ ಏನಾಯ್ತು, ಸಹ ಅವಿಭಾಜ್ಯ ಸಂಖ್ಯೆಗಳು. ಸರಿ, ಆ ತರ ತಗೊಳ್ತಾ ಇರ್ಬೇಕು ನಾವು. ಸೊ ಹಾಗಾದ್ರೆ ಏನಾಯ್ತು, ವರ್ಗಮೂಲ 3 ಬರಬರಿ ಪಿ ಬಾಗಿಲೆ ಕ್ಯೂ. ಸೊ ಏನ್ ಮಾಡ್ತೀವಿ ನಾವು, ಇದನ್ನ ವರ್ಗ ಮಾಡ್ಬೇಕು. ಎರಡೂ ಬದಿಗೆ ವರ್ಗಗೊಳಿಸಿದಾಗ ಏನಾಗುತ್ತೆ, ವರ್ಗಗೊಳಿಸಿದಾಗ ಏನ್ ಬರುತ್ತೆ ನೋಡಿ, ವರ್ಗಮೂಲ 3 ಬರಬರಿ ವರ್ಗಮೂಲ 3 ಬರಬರಿ ಪಿ ಬಾಗಿಲೆ ಕ್ಯೂ ಅಂತ ಹೇಳ್ತೇವೆ. ಸೊ ಇದನ್ನ ವರ್ಗಗೊಳಿಸಿದಾಗ ಏನ್ ಬರ್ತಾ ಇದೆ ನಮ್ಗೆ, ವರ್ಗಮೂಲ 3 ಹೋಲ್ ಸ್ಕ್ವೇರ್ ಬರಬರಿ ಪಿ ಬಾಗಿಲೆ ಕ್ಯೂ ಹೋಲ್ ಘಾತ 2 ಅಂತ ಬಂತು. ಸೊ ಇದನ್ನ ನಾವೇನ್ ಮಾಡ್ಬೇಕು, ಈಗ ಇದೇನಾಗುತ್ತೆ, ವರ್ಗಮೂಲ 3 ಹೋಲ್ ಘಾತ 2 ಸಂಕ್ಷಿಪ್ತಗೊಳಿಸಿದಾಗ ಏನ್ ಬರುತ್ತೆ ನಮ್ಗೆ, 3 ಬರುತ್ತೆ. ಸೊ 3 ಬರಬರಿ ಏನಾಗತ್ತೆ, ಪಿ ಸ್ಕ್ವೇರ್ ಬಾಗಿಲೆ ಕ್ಯೂ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದನ್ನ ಮತ್ತೆ ಕಂಟಿನ್ಯೂಸ್ ಸಿಂಪ್ಲಿಫೈ ಮಾಡಿದಾಗ ಏನಾಗ್ತಾ ಇದೆ, 3 ಕ್ಯೂ ಸ್ಕ್ವೇರ್ ಬರಬರಿ ಪಿ ಸ್ಕ್ವೇರ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಬರ್ದಿದ್ದೀನಿ 3 ಬರಬರಿ ಪಿ, ವರ್ಗಮೂಲ 3 ಬರಬರಿ ಪಿ ಬಾಗಿಲೆ ಕ್ಯೂ. ಸೊ ಇದನ್ನ ಎರಡೂ ಬದಿ ವರ್ಗಗೊಳಿಸಿದಾಗ ವರ್ಗಮೂಲ 3 ಕ್ಯೂ, ಸೊ ಇದು ತಪ್ಪಾಗಿದೆ ಇಲ್ಲಿ. ಸೊ ಇದನ್ನ ಏನ್ ಮಾಡಿದಾರೆ ಅವರು, ವರ್ಗಮೂಲ 3 ಕ್ಯೂ ಬರಬರಿ ಪಿ ಅಂತ ಬರ್ದಿದ್ದಾರೆ. ಸೊ ಇದನ್ನ ಏನ್ ಮಾಡಿದ್ದಾರೆ, ವರ್ಗಗೊಳಿಸಿದಾಗ ಸೊ ಏನಾಗತ್ತೆ, ವರ್ಗಮೂಲ 3 ಕ್ಯೂ ಹೋಲ್ ಸ್ಕ್ವೇರ್ ಬರಬರಿ ಪಿ ಸ್ಕ್ವೇರ್ ಆಯ್ತು. ಸೊ ಇದನ್ನ ವರ್ಗವನ್ನ ತೆಗೆದಾಗ ಏನ್ ಬರುತ್ತೆ, 3 ಕ್ಯೂ ಸ್ಕ್ವೇರ್ ಬರಬರಿ ಪಿ ಸ್ಕ್ವೇರ್ ಆಗತ್ತೆ. ನೋಡಿ, ಇಲ್ಲಿ 3 ಕ್ಯೂ ಸ್ಕ್ವೇರ್ ಬರಬರಿ ಪಿ ಸ್ಕ್ವೇರ್ ಅಂತ ಬಂತು. ಸೊ ಹಾಗಾದ್ರೆ ಈ 3 ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಅದೇ ರೀತಿ ಈ 3 ಪಿ ಅನ್ನು ಕೂಡ ಭಾಗಿಸುತ್ತದೆ. ಇದನ್ನ ನಾವು ಎಲ್ಲಿಂದ ತಗೊಳ್ತಾ ಇದೀವಿ, ಪ್ರಮೇಯ 1.2ರ ಪ್ರಕಾರ ಇದೇನಾಗತ್ತೆ, 3 ಪಿ ಸ್ಕ್ವೇರ್ ಅನ್ನು ಭಾಗಿಸಿದರೆ 3 ಪಿ ಅನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವೇನ್ ಬರಿಬಹುದು, ಡೈರೆಕ್ಟ್ ಆಗಿ ಪಿ ಬರಬ್ಬರಿ 3m ಆಗಿರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ನೋಡಿ, ಇಲ್ಲಿ ಬರೀತೀನಿ ನಾನು, 3 ಕ್ಯೂ ಸ್ಕ್ವೇರ್ ಬರಬರಿ ಪಿ ಸ್ಕ್ವೇರ್ ಅಂತ ಬಂತು. ಸೊ ಏನ್ ಹೇಳುತ್ತೆ, 3 ಕ್ಯೂ ಪಿ ಸ್ಕ್ವೇರ್ ಅನ್ನ ಭಾಗಿಸಿದರೆ ಅಂದ್ರೆ ಏನಾಯ್ತು, 3 ಪಿ ಸ್ಕ್ವೇರ್ ಅನ್ನ ಭಾಗಿಸಿದರೆ 3 ಪಿ ಅನ್ನು ಕೂಡ ಭಾಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 3 ಪಿ ಸ್ಕ್ವೇರ್ ಅನ್ನ ಭಾಗಿಸಿದರೆ 3 ಪಿ ಅನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪಿ ಸ್ಕ್ವೇರ್ ಮತ್ತು ಪಿಗಳು ಯಾವ ರೂಪದಲ್ಲಿರುತ್ತೆ ಹೇಳ್ತೀರಾ, ಯಾವ ರೂಪದಲ್ಲಿರುತ್ತೆ ಇದು? ಸೊ ಪಿ ಸ್ಕ್ವೇರ್ ಯಾವ ರೂಪದಲ್ಲಿರುತ್ತೆ ಅಂತ ಆಯ್ತು. 3ರಿಂದ ಭಾಗವಾಗುವ ಸಂಖ್ಯೆಗಳು ಹೇಗಿರುತ್ತೆ, 6, 9, 12, 15 ಈ ತರ ಅಲ್ವಾ. ಸೊ ಇಂತಹ ಸಂಖ್ಯೆಗಳು ಇದ್ರೆ ಮಾತ್ರ ಏನಾಗ್ತಾ ಇರತ್ತೆ, 3 ಪಿ ಸ್ಕ್ವೇರ್ ಅನ್ನ ಭಾಗಿಸ್ತಾ ಇರತ್ತೆ. ಹಾಗಾದ್ರೆ ನಾನು ಈ ಪಿ ಅನ್ನ ಏನಾಗುತ್ತೆ, ಹಾಗಾದ್ರೆ ಈ ಕ್ಯೂ ಸ್ಕ್ವೇರ್ ಅನ್ನ ಏನಂತ ಬರಿಬಹುದು, ಹೇಳ್ತೀರಾ? ಇಲ್ಲಿ ನೋಡಿ, ಪಿ ಸ್ಕ್ವೇರ್ ಏನಾಗ್ತಾ ಇದೆ, 3 ಕೂಡ ಭಾಗಿಸುತ್ತೆ. 3 ಪಿ ಸ್ಕ್ವೇರ್ ಅನ್ನು ಭಾಗಿಸ್ತದೆ, 3 ಪಿ ಅನ್ನು ಭಾಗಿಸ್ತದೆ ಅಂತ ಆದ್ರೆ ಈ ಪಿ ಸ್ಕ್ವೇರ್ ಪಿಗಳು ಇವುಗಳು ಯಾವ ರೂಪದಲ್ಲಿರುತ್ತೆ,
ಸೊ ಪಿ ಅಂದ್ರೆ ಯಾವ್ದಾಯ್ತು, 3ರಿಂದ ಭಾಗವಾಗುವ ಸಂಖ್ಯೆಗಳಾಯ್ತು ಅಲ್ವಾ. ಸೊ ಹಾಗಾದ್ರೆ ನಾನೇನ್ ಮಾಡ್ಬೋದು, ಪಿ ಅನ್ನ 3m ಅಂತ ಬರಿಬಹುದು. 3m ಅಂದ್ರೆ ಏನ್ ಹೇಳಿ, 3ರಿಂದ ಭಾಗವಾಗುವಂತ ಸಂಖ್ಯೆಗಳು, 3ರಿಂದ ಗುಣಿಸುವಂತ 3ರ ಅಪವರ್ತ್ಯಗಳು. ಸೊ 3ರ ಅಪವರ್ತ್ಯಗಳೆಲ್ಲ ಏನಾಗ್ತಾ ಇದೆ, ಈ ಒಂದು ಪಿ ಇಂದ ಭಾಗ ಆಗ್ತಾ ಇದೆ. ಸೊ ಹಾಗಾದ್ರೆ ನಾ ಏನ್ ಬರಿಬಹುದು, ಪಿ ಅನ್ನ 3m ಆಗಿರಲಿ ಅಂತ ಬರಿಬಹುದು. ಸೊ ಪಿ ಬರಬರಿ ಏನಾಯ್ತು, 3m ಆಯ್ತು. ಸೊ ಈಗ ನಾ ಏನ್ ಮಾಡ್ತೇನೆ, ಇದನ್ನ ಮತ್ತೆ ವರ್ಗಗೊಳಿಸ್ತೇನೆ. ಸೊ ಪಿ ಬರಬರಿ 3m. ಸೊ ಇದನ್ನ ಎರಡೂ ಬದಿಯಲ್ಲಿ ವರ್ಗಗೊಳಿಸಿದಾಗ ಏನಾಗುತ್ತೆ, ಪಿ ಸ್ಕ್ವೇರ್ ಬರಬರಿ 3m ಅನ್ನ ವರ್ಗಗೊಳಿಸಿದಾಗ ಏನಾಯ್ತು, 9m ಸ್ಕ್ವೇರ್ ಆಯ್ತು. ಇಲ್ಲಿ ನೋಡಿ, ಪಿ ಸ್ಕ್ವೇರ್ ಅನ್ನ ನಾವ್ ಏನಂತ ತಗೊಂಡಿದ್ದೇವೆ, ಪಿ ಸ್ಕ್ವೇರ್ ಅನ್ನ ಏನಂತ ತಗೊಂಡಿದ್ದೇವೆ, 3q ಸ್ಕ್ವೇರ್ ಅಂತ ಬಂದಿದೆ ನಮ್ಗೆ ಇಲ್ಲಿ ವರ್ಗಗೊಳಿಸಿದಾಗ. ಸೊ ಪಿ ಸ್ಕ್ವೇರ್ ಬರಬರಿ ಏನಂತ ಬಂದಿದೆ ನಮ್ಗೆ, 3q ಸ್ಕ್ವೇರ್ ಅಂತ ಬಂದಿದೆ. ಸೊ ನಾ ಏನ್ ಮಾಡ್ಬೋದು, ಈ ಪಿ ಸ್ಕ್ವೇರ್ ಜಾಗದಲ್ಲಿ 3q ಸ್ಕ್ವೇರ್ ಅಂತ ಹಾಕ್ತೀನಿ. ಸೊ ಇದೇನಾಯ್ತು, 3q ಸ್ಕ್ವೇರ್ ಬರಬರಿ 9m ಸ್ಕ್ವೇರ್ ಆಯ್ತು. ಸೊ ನಾ ಇಲ್ಲಿ ಬರಿತೀನಿ, ಇಲ್ಲಿ ಪಿ ಬರಬರಿ 3m ಆಗಿರಲಿ. ಸೊ ಇದನ್ನ ವರ್ಗಗೊಳಿಸಿದಾಗ ಏನಾಯ್ತು, ಪಿ ಸ್ಕ್ವೇರ್ ಬರಬರಿ 3m ಹೋಲ್ ಸ್ಕ್ವೇರ್ ಆಯ್ತು. ಸೊ ಪಿ ಸ್ಕ್ವೇರ್ ಬರಬರಿ ಏನಾಯ್ತು, 9m ಸ್ಕ್ವೇರ್. ಸೊ ಪಿ ಸ್ಕ್ವೇರ್ ಅಂದ್ರೆ ಏನು, 3q ಸ್ಕ್ವೇರ್, 3q ಸ್ಕ್ವೇರ್ ಬರಬರಿ 9m ಸ್ಕ್ವೇರ್ ಆಯ್ತು. ಸೊ ಇಲ್ಲಿ 3 1 3 3 3 9 ಆಯ್ತು. ಸೊ q ಸ್ಕ್ವೇರ್ ಬರಬರಿ ಏನಾಯ್ತು, 3m ಸ್ಕ್ವೇರ್ ಆಯ್ತು. ಸೊ ಇಲ್ಲಿ q ಸ್ಕ್ವೇರ್ ಬರಬರಿ ಏನಾಯ್ತು, ಇಲ್ಲಿ 3m ಸ್ಕ್ವೇರ್ ಆಯ್ತು. ಸೊ ಇಲ್ಲಿ 3 ಏನಾಗ್ತಾ ಇದೆ, ಮತ್ತೆ q ಸ್ಕ್ವೇರ್ ಅನ್ನು ಭಾಗಿಸುತ್ತಿದೆ. ನೋಡಿ, q ಸ್ಕ್ವೇರ್ ಬರಬರಿ 3m ಸ್ಕ್ವೇರ್ ಆದ್ರೆ ಈ 3 q ಸ್ಕ್ವೇರ್ ಅನ್ನು ಭಾಗಿಸುತ್ತಿದೆ. ಅದೇ ರೀತಿ 3q ಸ್ಕ್ವೇರ್ ಅನ್ನು ಭಾಗಿಸ್ತಾ ಇದ್ರೆ ಏನಾಗ್ತದೆ, 3q ಅನ್ನು ಕೂಡ ಭಾಗಿಸುತ್ತದೆ. ಅದೇನಾಯ್ತು, ಪ್ರಮೇಯ 1.2ರ ಪ್ರಕಾರ. ಸೊ ಆದ್ದರಿಂದ 3 ಏನಾಯ್ತು, ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ. ಆಕ್ಚುಲಿ ನಾವೇನ್ ತಗೊಂಡಿದ್ವಿ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ತಗೊಂಡಿದ್ವಿ. ಅಂದ್ರೆ ಕೇವಲ ಒಂದನ್ನು ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳಿಲ್ಲ ಅಂತ ಹೇಳಿದ್ವಿ. ಬಟ್ ಇಲ್ಲ ಏನ್ ಹೇಳ್ತಾ ಇದ್ದಾರೆ, 3 ಪಿ ಸ್ಕ್ವೇರ್ ಅನ್ನ ಪಿ ಅನ್ನ ಭಾಗಿಸ್ತಾ ಇದೆ, 3q ಅನ್ನು ಕೂಡ ಭಾಗಿಸ್ತಾ ಇದೆ. ಎರಡನ್ನು ಭಾಗಿಸ್ತಾ ಇದೆ ಅಂದ್ರೆ ಅರ್ಥ ಏನು, ಸೊ ಇವುಗಳಿಗೆ ಒಂದಕ್ಕಿಂತ ಹೆಚ್ಚು ಅಪವರ್ತನಗಳು ಇದೆ ಅಂತ ಆಯ್ತು. ಹಾಗಾದ್ರೆ ನಮ್ ಊಹೆ ಏನಾಯ್ತು, ತಪ್ಪಾಯ್ತು. ಸೊ ಇದು ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಲ್ಲ, ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತಾ ಇದು ಲೆಕ್ಕ? ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಹೇಳ್ಬಿಡಿ ಈಗ್ಲೇ. ಬೇಕಾದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ಬರೆದು ತೋರಿಸ್ತೀನಿ. ಅರ್ಥ ಆಯ್ತೋ ಅರ್ಥ ಆಗಿಲ್ಲ ಹೇಳ್ತೀರಾ? ಅರ್ಥ ಆಗಿದ್ಯಾ? ಆಗಿದ್ಯಾ? ಇನ್ನೊಂದ್ಸಲ ಅಂತ ಹೇಳ್ರಿ. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, ರೈಟ್ ಮಾಡಿ ಬರೆದು ತೋರಿಸ್ತೀನಿ ಬೇಕಾದ್ರೆ. ಇನ್ನೊಂದ್ಸಲ ಅಂತ ಹೇಳ್ರಿ. ಹೇಳ ಸರಿ, ಓಕೆ. ಹಾ, ಇಲ್ಲಿ ನೋಡಿ, ಮೊದಲನೇದಾಗಿ √3. ಉದಾಹರಣೆಗೆ ಇನ್ನೊಂದು ಸಂಖ್ಯೆಯನ್ನ ತಗೊಳ್ಬಿಡ್ತೇನೆ ಬೇಕಾದ್ರೆ. ನೆಕ್ಸ್ಟ್ ಪೇಜ್. √5 ಅನ್ನ ತಗೊಳ್ತೇನೆ ನೋಡಿ. ವರ್ಗಮೂಲ 5. ಸೊ ವರ್ಗಮೂಲ 5. ಸೊ ಇದನ್ನ ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ಏನಂತ ಊಹಿಸ್ಕೊಳ್ತೇನೆ, ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ತೇನೆ ಫಸ್ಟ್. ಸೊ ಇದು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡು, ಈ ಪಿ ಮತ್ತೆ ಕ್ಯೂಗಳು ಯಾವ ರೀತಿ ಇರಬೇಕು, ಸಹ ಅವಿಭಾಜ್ಯ ಸಂಖ್ಯೆಗಳು. ಕೇವಲ ಒಂದೇ ಮಾತ್ರ ಅಪವರ್ತನಗಳನ್ನ ಹೊಂದಿರ್ಬೇಕು. ಉದಾಹರಣೆಗೆ 2/3, 5/7, ಅದೇ ರೀತಿ 3/5. ಇವುಗಳೆಲ್ಲ ಏನು, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಈ ರೀತಿ p/q ನಾವೇನ್ ಮಾಡ್ಕೊಂಡ್ವಿ, ಫಸ್ಟ್ ಏನ್ ಊಹಿಸ್ಕೊಂಡ್ವಿ, ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ನಾವು ಇದನ್ನ ಎರಡು ಕಡೆ ವರ್ಗಗೊಳಿಸೋಣ. ವರ್ಗಗೊಳಿಸಿದಾಗ ಏನಾಗುತ್ತೆ, ವರ್ಗಮೂಲ 5 ಹೋಲ್ ಸ್ಕ್ವೇರ್ ಬರಬರಿ p/q ಹೋಲ್ ಸ್ಕ್ವೇರ್ ಆಯ್ತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ವರ್ಗಮೂಲ 5 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು, 5 ಅಲ್ವಾ, ಬರಬರಿ p² / q² ಆಯ್ತು. ಸೊ ಇದೇನಾಗುತ್ತೆ,
5q² ಬರಬ್ಬರಿ p² ಆಯ್ತು ಅಲ್ವಾ. ಸೊ 5q² ಬರಬ್ಬರಿ p² ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಈ p² ಏನಾಗ್ತಾ ಇದೆ, p² 5ರಿಂದ ಭಾಗ ಆಗ್ತಾ ಇದೆ. p² 5ರಿಂದ ಭಾಗ ಆದ್ರೆ ನಾವು ಹಿಂದಿನ ಪ್ರಮೇಯದ ಪ್ರಕಾರ ಏನಾಯ್ತು, p ಕೂಡ 5 ಕೂಡ p ಅನ್ನ ಭಾಗಿಸ್ತದೆ ಅಂತ ಆಯ್ತು. 5 p² ಅನ್ನ ಭಾಗಿಸಿದ್ರೆ ಈ 5 p ಅನ್ನು ಕೂಡ ಭಾಗಿಸುತ್ತದೆ. ಸೊ ಹಿಂದಿನ ಪ್ರಮೇಯದ ಪ್ರಕಾರ ಅಂತ ಬರಿಬೇಕು ನೀವಿಲ್ಲಿ. ಸೊ ಏನಾಯ್ತು ಈಗ ಹಾಗಾದ್ರೆ, ಇದೇನಾಯ್ತು, 5q² ಬರಬರಿ p² ಅಂತ ಆಯ್ತು. ಹಾಗಾದ್ರೆ p² 5 p² ಅನ್ನ ಭಾಗಿಸ್ತದೆ ಅಂದ್ರೆ ಆ ಸಂಖ್ಯೆಗಳು ಹೇಗಿರ್ಬೇಕು ನೋಡಿ. ಈ 5 ಯಾವ್ದಾದ್ರು ಒಂದು ಸಂಖ್ಯೆಗಳನ್ನ ಭಾಗಿಸ್ಬೇಕು ಅಂದ್ರೆ ಹೇಗಿರತ್ತೆ ಹೇಳಿ. ಈಗ 5 ಯಾವ್ದೋ ಒಂದು ಸಂಖ್ಯೆನ ಭಾಗಿಸ್ತದೆ. ಸೊ ಹಾಗಾದ್ರೆ ಆ ಸಂಖ್ಯೆ ಹೇಗಿರ್ಬೇಕು ಹೇಳಿ. 10 5ರಿಂದ ಭಾಗ ಆಗತ್ತಲ್ವಾ. ಸೊ 5ಅನ್ನ ಭಾಗಿಸ್ತದಲ್ವಾ 10 ಅಲ್ವಾ. ಈ 10 10ನ್ನು 5ರಿಂದ ಭಾಗಿಸ್ಬೋದು. ಅದೇ ರೀತಿ 15 20 25 30 35 ಇವುಗಳೆಲ್ಲ ಏನು, ಈ ಸಂಖ್ಯೆಗಳನ್ನೆಲ್ಲ 5ರಿಂದ ಭಾಗಿಸ್ಬೋದು ಅಂತ ಆಯ್ತು. ಹಾಗಾದ್ರೆ ಇದನ್ನ ನಾವು ಏನಂತ ಬರಿಬೋದು, 5 ಗುಣಿಸು m ಅಂತ ಬರಿಬೋದಾ. 5ರ ಗುಣಕಗಳು ಇವೆಲ್ಲ ಕೂಡ ಏನಾಯ್ತು, 5ರಿಂದ ಭಾಗವಾಗುವಂತ ಸಂಖ್ಯೆಗಳು. ಸೊ ಅದಕ್ಕೋಸ್ಕರ ನಾನು ಏನ್ ಬರ್ದೆ, p ಬರಬ್ಬರಿ 5m ಅಂತ ಬರಿತೀನಿ. m ಅನ್ನೋದು ಒಂದು ಇಂಟೀಜರ್ಸ್ ಅಂದ್ರೆ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನಾಯ್ತು, ಭಾಗವಾಗುವಂತ ಸಂಖ್ಯೆಗಳು. ಸೊ ಹೇಗಿರ್ಬೇಕು ಇವು, p ಇಂದ ಭಾಗವಾಗುವಂತ ಸಂಖ್ಯೆಗಳು. ಸೊ p ಅನ್ನ ಏನ್ ಬರ್ದೆ, 5m ಅಂತ ಬರ್ದೆ. ನೀವು m ತಗೊಳ್ಬೇಕಂತ ಇಲ್ಲ, n ತಗೊಳ್ಳಿ, s ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಸೊ ಏನಾಗಿರ್ತಾ ಇರ್ಬೇಕು, ಈ p ಗಳು ಏನಾಗ್ತಾ ಇರ್ಬೇಕು, 5ರಿಂದ ಭಾಗವಾಗುವಂತ ಸಂಖ್ಯೆಗಳು ಇರ್ಬೇಕಷ್ಟೇ. ಸೊ ಹಾಗಾದ್ರೆ ನಾ ಏನ್ ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನ ವರ್ಗಗೊಳಿಸ್ತೇನೆ. ಮತ್ತೆ ಈ ಸಮೀಕರಣ 2 ಅಂತ ತಗೊಳ್ಳಿ. ಬೇಕಾದ್ರೆ ಇದನ್ನ ನೀವು ಸಮೀಕರಣ 1 ಅಂತ ತಗೊಳ್ಳಿ, ಇದನ್ನ 1 ಅಂತ ತಗೊಳ್ಳಿ. ಸೊ ಇದನ್ನ ವರ್ಗಗೊಳಿಸಿದಾಗ ಏನಾಗತ್ತೆ, p² ಬರಬ್ಬರಿ 5m² ಆಯ್ತು. ಸೊ ಈಗ ಇದೇನಾಯ್ತು, p² ಬರಬ್ಬರಿ 25m² ಆಯ್ತು. ಸೊ ನಮ್ಗೆ ಸಮೀಕರಣ 1ರಲ್ಲಿ ಏನ್ ಹೇಳ್ತಾ, ಸಾರಿ ಇದನ್ನ ಇಲ್ಲಿ ತಗೊಳ್ಳಿ, ಇದನ್ನು ಕೂಡ 1 ಅಂತ ತಗೊಳ್ಳಿ, ಇದು ಬೇಡ, ಇದನ್ನ 1 ಅಂತ ತಗೊಳ್ಳಿ. p² ಅನ್ನ ನಾವ್ ಏನಂತ ಬರಿಬಹುದು, 5q² ಅಂತ ಬರಿಬಹುದು. 5q² ಬರಬ್ಬರಿ 25
ಕೇಳತ್ತಾ? ಓಕೆ. ಮೇಡಮ್ ಲೈಟ್ ಹೋಗಿದ್ರಿ, ಅದು ರೂಟ್ 5 ಇನ್ನೊಂದ್ಸಲಿ ಹೇಳ್ರಿ. ಹಾ ಹೇಳಲಾ? ಸರಿ, ಓಕೆ. ರೂಟ್ 5 ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ವರ್ಗಮೂಲ 5 ಫಸ್ಟ್ ಏನ್ ಮಾಡೋಣ, ನಾವು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಸೊ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿರುತ್ತೆ? ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಅವ್ರೇನ್ ಹೇಳ್ತಾ ಇದಾರೆ? ಪಿ ಭಾಗಿಲೆ ಕ್ಯೂ, ಪಿ ಕ್ಯೂ ಅನ್ನೋದು ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಅಂದ್ರೆ ಏನಾಗಿರುತ್ತೆ, ಒಂದನ್ನು ಬಿಟ್ಟೆ ಬೇರೆ ಯಾವ ಅಪವರ್ತನಗಳು ಇರೋದಿಲ್ಲ. ಉದಾಹರಣೆಗೆ ನೋಡಿ, 2/3, ಅದೇ ರೀತಿ 5/3, ಇವುಗಳೆಲ್ಲ ಏನು ಸಹ ಅವಿಭಾಜ್ಯ ಸಂಖ್ಯೆಗಳು, ಕೇವಲ ಒಂದೇ ಅಪವರ್ತನಗಳನ್ನ ಹೊಂದಿರುತ್ತೆ. ಸೊ ಏನಾಗಿರುತ್ತೆ, ಪಿ ಕ್ಯೂಗಳು ಸಹ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ನಾವೇನ್ ಮಾಡ್ತೀವಿ, ಎರಡೂ ಬದಿಗೆ ಇದನ್ನ ವರ್ಗಗೊಳಿಸ್ತೇವೆ. ಸೊ ವರ್ಗಗೊಳಿಸಿದಾಗ ಏನಾಗುತ್ತೆ, ವರ್ಗಮೂಲ 5 ಹೋಲ್ ಸ್ಕ್ವೇರ್ ಬರಬ್ಬರಿ ಪಿ ಭಾಗಿಲೆ ಕ್ಯೂ ಹೋಲ್ ಸ್ಕ್ವೇರ್ ಆಯ್ತು. ಸೊ ಇದನ್ನ ಸಂಕ್ಷಿಪ್ತಗೊಳಿಸಿದಾಗ ಏನಾಯ್ತು, ವರ್ಗಮೂಲ 5ರ ಹೋಲ್ ಸ್ಕ್ವೇರ್ ಏನಾಯ್ತು 5 ಬರಬ್ಬರಿ ಪಿ ಸ್ಕ್ವೇರ್ ಭಾಗಿಲೆ ಕ್ಯೂ ಸ್ಕ್ವೇರ್ ಆಯ್ತು. ಸೊ ಇದನ್ನ ಕ್ಯೂ ಭಾಗಕಾರ 5 ಈ ಕಡೆ ಹೋದಾಗ ಏನಾಗುತ್ತೆ, 5 ಕ್ಯೂ ಸ್ಕ್ವೇರ್ ಬರಬ್ಬರಿ ಪಿ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಪಿ ಸ್ಕ್ವೇರ್, ಸೊ ಈ 5 ಪಿ ಸ್ಕ್ವೇರ್ ಅನ್ನ ಭಾಗಿಸಿದ್ರೆ 5 ಪಿ ಅನ್ನು ಕೂಡ ಭಾಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಮೇಯ 1.2 ಪ್ರಕಾರ ಪಿ ಸ್ಕ್ವೇರ್ 5 ಭಾಗಿಸಿದರೆ ಪಿ 5 ಪಿ ಅನ್ನು ಕೂಡ ಭಾಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪಿ ಸ್ಕ್ವೇರ್, ಈ 5 ಅನ್ನೋದು ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತೆ ಅಂದ್ರೆ ಈ ಪಿಗಳು ಯಾವ ರೀತಿ ಸಂಖ್ಯೆಗಳಾಗಿರುತ್ತೆ, 5ರಿಂದ ಭಾಗವಾಗುವಂತ ಸಂಖ್ಯೆಗಳಾಗಿರುತ್ತೆ ಅಲ್ವಾ. ಸೊ 5ರಿಂದ ನೋಡಿ 25, ಇದನ್ನ 5 ಭಾಗಿಸುತ್ತೆ. ಅದೇ ರೀತಿ 10, 5ರಿಂದ ಭಾಗವಾಗುವಂತ ಸಂಖ್ಯೆಗಳೆಲ್ಲ ಏನಾಗಿರುತ್ತೆ, 5ರಿಂದ ಗುಣಿಸುವಂತ ನೋಡಿ, 25, 10, 15, 30 ಇವುಗಳೆಲ್ಲ ಏನು 5ರಿಂದ ಭಾಗವಾಗುವಂತ ಸಂಖ್ಯೆಗಳು. ಸೊ ಹಾಗಾದ್ರೆ ಪಿ ಹೇಗಿರುತ್ತೆ ಅಂತ ಆಯ್ತು, ಪಿ ಏನಾಗಿರುತ್ತೆ 5ರ ಗುಣಕಗಳು. ಸೊ 5 ಎಂ ಅಂತ ತಗೊಳ್ತೇನೆ. ಸೊ ಎಂ ಅಂತ ಬೇಕಾದ್ರೂ ತಗೋಬಹುದು, ಎನ್ ಅಂತ ಬೇಕಾದ್ರೂ ತಗೋಬಹುದು. ಸೊ ಏನಾಗಿರುತ್ತೆ, ಪಿ ಬರಬ್ಬರಿ 5 ಎಂ ಅಂತ ಬರ್ಕೊಂಡೆ. ಯಾಕಂದ್ರೆ ಈ ಪಿ ಸ್ಕ್ವೇರ್ ಏನಾಗಿರುತ್ತೆ, 5 ಈ ಪಿ ಸ್ಕ್ವೇರ್ ಅನ್ನ ಭಾಗಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾಯ್ತು, ಈ ಪಿ ಅನ್ನೋದು ಹೇಗಿರುತ್ತೆ 5 ಎಂ ಆಗಿರುತ್ತೆ. ಸೊ ಹಾಗಾದ್ರೆ ಏನ್ ಮಾಡ್ತೀನಿ ನಾ, ಇದನ್ನ ಪಿ ಅನ್ನ, ಸೊ ಇದನ್ನ ಏನ್ ಮಾಡ್ತೀನಿ ವರ್ಗಗೊಳಿಸ್ತೇನೆ. ಆಗ ಏನಾಯ್ತು, ಪಿ ಹೋಲ್ ಸ್ಕ್ವೇರ್ ಬರಬ್ಬರಿ 5 ಎಂ ಹೋಲ್ ಸ್ಕ್ವೇರ್ ಆಯ್ತು. ಸೊ ಇದನ್ನ ಏನ್ ಮಾಡ್ತೀನಿ ನಾನು, ಪಿ ಸ್ಕ್ವೇರ್ ಬರಬ್ಬರಿ 5 5 25 ಗುಣಿಸು ಎಂ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ನೋಡಿ, ಇದನ್ನ ಸಮೀಕರಣ 1 ಅಂತ ತಗೊಳ್ಳಿ. ಸೊ ಇಲ್ಲೇನಾಯ್ತು, ಪಿ ಸ್ಕ್ವೇರ್ ಅಂದ್ರೆ ಏನು 5 ಕ್ಯೂ ಸ್ಕ್ವೇರ್ ಆಯ್ತಲ್ವಾ. ಸೊ ಇದನ್ನ ನಾ ಏನ್ ಬರಿಬಹುದು, 5 ಕ್ಯೂ ಸ್ಕ್ವೇರ್ ಬರಬ್ಬರಿ 25 ಎಂ ಸ್ಕ್ವೇರ್ ಅಂತ ಬರಿತೀನಿ. ಸೊ ಇದೇನಾಯ್ತು, 5 1 5, 5 5 25. ಸೊ ಏನಾಗತ್ತೆ, ಇದು ಕ್ಯೂ ಸ್ಕ್ವೇರ್ ಬರಬ್ಬರಿ 5 ಎಂ ಸ್ಕ್ವೇರ್ ಆಗತ್ತೆ. ಸೊ ಕ್ಯೂ ಸ್ಕ್ವೇರ್ ಬರಬ್ಬರಿ 5 ಎಂ ಸ್ಕ್ವೇರ್ ಆದ್ರೆ ಕ್ಯೂ ಸ್ಕ್ವೇರ್, ಸೊ ಈ 5 ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸಿದ್ರೆ 5 ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ ಅಂತ ಆಯ್ತು. ಬಟ್ ನಾವೇನ್ ಹೇಳಿದ್ವಿ, ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ವಿ. ಅಂದ್ರೆ ಏನಾಗಿರ್ತಿತ್ತು, ಕೇವಲ ಒಂದೇ ಅಪವರ್ತನಗಳು ಹೊಂದಿದೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನಾಯ್ತು, ಪಿ 5 ಪಿ ಅನ್ನ ಭಾಗಿಸ್ತದೆ ಅಂತ ಹೇಳಿದ್ವಿ, ಇಲ್ಲಿ 5 ಕ್ಯೂ ಅನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿದ್ರಿ. ಹಾಗಾದ್ರೆ ಏನಾಯ್ತು, ನಮ್ಮ ಊಹೆ ತಪ್ಪಂತ ಆಯ್ತು. ಹಾಗಾದ್ರೆ ಏನಾಯ್ತು, ವರ್ಗಮೂಲ 5 ಅಭಾಗಲಬ್ಧ ಸಂಖ್ಯೆ ಅಂತ ಆಯ್ತು. ಅರ್ಥ ಆಯ್ತಾ? ಈಗ ಗೊತ್ತಾಯ್ತಾ? ಹಾ, ಓಕೆ, ಸರಿ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಇದೊಂದು ವರ್ಗಮೂಲ 1 ನೆನ್ಪಿಟ್ಕೊಂಡ್ರೆ ನೀವು ಎಲ್ಲಾ ರೀತಿಯ ವರ್ಗಮೂಲ 5, ವರ್ಗಮೂಲ 7, ವರ್ಗಮೂಲ 11 ಸೇಮ್ ಇದೇ ರೀತಿ ಮಾಡ್ತಾ ಹೋದ್ರೆ ಆಯ್ತು ನೀವು ಅಷ್ಟೇ. ಅದೇ ರೀತಿ ಇಲ್ಲಿ ಏನು ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, 5 ಮೈನಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನ್ ಮಾಡೋಣ, ಫಸ್ಟ್ ನಾವೇನ್ ಮಾಡೋಣ, 5 ಮೈನಸ್ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಳೋಣ. ಸೊ ಏನಾಗತ್ತೆ, 5 ಮೈನಸ್ ವರ್ಗಮೂಲ 3 ಬರಬ್ಬರಿ ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಏನ್ ಬರ್ಕೊಂಡ್ವಿ ನಾವು, ಪಿ ಭಾಗಿಲೆ ಕ್ಯೂ ಅಂತ ಬರ್ಕೊಂಡ್ವಿ. ಸೊ
ಇಲ್ಲೇನಾಗತ್ತೆ ಪಿ ಕ್ಯೂಗಳು ಏನು ಸಹ ಅವಿಭಾಜ್ಯ ಸಂಖ್ಯೆಗಳು, ಅಂದ್ರೆ ಕೇವಲ ಇವುಗಳಿಗೆ ಒಂದೇ ಅಪವರ್ತನಗಳನ್ನು ಹೊಂದಿರ್ತೇವೆ, ಒಂದ್ ಬಿಟ್ಟು ಬೇರೆ ಯಾವ ಅಪವರ್ತನಗಳು ಇರೋದಿಲ್ಲ. ಸೊ ಇದೇನಾಯ್ತು 5 ಮೈನಸ್ ಪಿ ಬಾಗಿಲೆ ಕ್ಯೂ ಬರಬ್ಬರಿ ಏನಾಯ್ತು ವರ್ಗಮೂಲ 3. ಸೊ ಇದನ್ನ ಡೈರೆಕ್ಟ್ ಸ್ಟೆಪ್ ಬರ್ದಿದ್ದಾರೆ, ಸೊ ನಾ ಬರ್ದು ತೋರಿಸ್ಬಿಡ್ತೀನಿ ಇಲ್ಲಿ. 5 ಮೈನಸ್ ಋಣ ವರ್ಗಮೂಲ 3 ಬರಬ್ಬರಿ ಪಿ ಬಾಗಿಲೆ ಕ್ಯೂ. ಸೊ ಇದನ್ನ ಏನ್ ಮಾಡ್ತೀನಿ, 5 ಮೈನಸ್ ಪಿ ಬಾಗಿಲೆ ಕ್ಯೂ ಬರಬ್ಬರಿ ಮೈನಸ್ ಋಣ 3 ಇದ್ದಿದ್ದು ಈ ಕಡೆ ಹೋದಾಗ ಪ್ಲಸ್ ವರ್ಗಮೂಲ 3 ಆಗತ್ತೆ. ಸೊ ಈಗ ಇದನ್ನ ಏನ್ ಮಾಡ್ತೀನಿ, ವರ್ಗಗೊಳಿಸ್ತೇನೆ. ಸೊ ಎರಡೂ ಬದಿಗೆ ಇದನ್ನ ವರ್ಗಗೊಳಿಸಿದಾಗ ಏನಾಗುತ್ತೆ, ವರ್ಗಮೂಲ 3 ಹೋಲ್ ಸ್ಕ್ವೇರ್ ಬರಬ್ಬರಿ. ಸೊ ಇದನ್ನ ವರ್ಗಗೊಳಿಸೋದು ಬೇಡ, ಒಂದ್ ಸೆಕೆಂಡು. ಸೊ ಇದನ್ನ ಏನ್ ಮಾಡ್ತೀನಿ, ಸಿಂಪ್ಲಿಫೈ ಮಾಡಿದಾಗ ಏನಾಯ್ತು, ಪಿ 5 ಕ್ಯೂ ಮೈನಸ್ ಪಿ ಬರಬ್ಬರಿ ವರ್ಗಮೂಲ 3 ಅಂತ ಆಯ್ತು. ಸೊ ಇದನ್ನ ನಾನು ಕರೆಕ್ಟ್ ಆಗಿ ಬರ್ಕೋತೇನೆ. ವರ್ಗಮೂಲ 3 ಬರಬ್ಬರಿ 5 ಕ್ಯೂ ಮೈನಸ್ ಪಿ ಬಾಗಿಲೆ ಪಿ ಅಂತ ಆಗತ್ತೆ. ಸೊ ಇಲ್ಲಿ ನಾವೇನ್ ತಗೊಂಡಿದ್ವಿ, 5 ಮೈನಸ್ √3 ಬರಬ್ಬರಿ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ. ಈಗ ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಪ್ರೂವ್ ಮಾಡಿದೀವಿ, ವರ್ಗಮೂಲ 3, ವರ್ಗಮೂಲ 2, ವರ್ಗಮೂಲ 5ಗಳೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ವಿ. ಬಟ್ ಇದೇನಾಯ್ತು, ಇದು ಅಭಾಗಲಬ್ಧ ಸಂಖ್ಯೆ, ಇದೇನಾಯ್ತು, ಇದು ಯಾವ ರೂಪದಲ್ಲಿದೆ, ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿದೆ. ಹಾಗಾದ್ರೆ ಏನಾಯ್ತು, ನಮ್ಮ ಊಹೆ ತಪ್ಪು ಅಂತ ಆಯ್ತು. ಇಲ್ಲಿ ನೋಡಿ, 5 ಕ್ಯೂ ಮೈನಸ್ ಪಿ ಬಾಗಿಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ, ಬಟ್ ನಾವು ಈಗಾಗಲೇ ಪ್ರೂವ್ ಮಾಡಿದೀವಿ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ. ಸೊ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡಿದ್ವಿ. ಸೊ ಈಗ ಇದು ಅಸಾಧ್ಯ, ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ 5 ಮೈನಸ್ ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, 3 ಅಧಿಕ್ 2 ವರ್ಗಮೂಲ 5. ಸೊ ಇದು ಕೂಡ ನೋಡಿ ಇಲ್ಲಿ 3 ಅಧಿಕ್ 2 ವರ್ಗಮೂಲ 5. ಸೊ ಇದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಳ್ಳೋಣ. ಏನಾಗುತ್ತೆ, ಪಿ ಬಾಗಿಲೆ ಕ್ಯೂ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 3 ಇದನ್ನ ಸೊ 2 ವರ್ಗಮೂಲ 5 ಬರಬ್ಬರಿ ಪಿ ಬಾಗಿಲೆ ಕ್ಯೂ ಪ್ಲಸ್ 3 ಇದ್ದಿದ್ದು ಈ ಕಡೆ ಹೋದಾಗ ಮೈನಸ್ 3 ಆಗತ್ತೆ. ಸೊ ಇದೇನಾಯ್ತು, 2 ವರ್ಗಮೂಲ 5 ಬರಬ್ಬರಿ ಪಿ ಮೈನಸ್ 3 ಕ್ಯೂ ಬಾಗಿಲೆ ಕ್ಯೂ. ಸೊ ಇಲ್ಲೇನಾಯ್ತು, √5 ಬರಬ್ಬರಿ ಏನಾಯ್ತು, 2 ಗುಣಿಸು ಪಿ ಮೈನಸ್ 3 ಕ್ಯೂ ಬಾಗಿಲೆ ಕ್ಯೂ ಆಯ್ತು. ನೋಡಿ ಇಲ್ಲಿ ನಾವು ಮೊದಲೇನು ಊಹಿಸ್ಕೊಂಡಿದ್ವಿ, 3 ಅಧಿಕ್ 2 ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ. ನಾವಿಲ್ಲಿ ಈಗಾಗಲೇ ಪ್ರೂವ್ ಮಾಡಿದೀವಿ ವರ್ಗಮೂಲ 3 5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ, ಆದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ. ಸೊ ನಮ್ಮ ಊಹೆ ತಪ್ಪು. ಆದ್ದರಿಂದ 3 ಅಧಿಕ್ 2 ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಅದೇ ರೀತಿ ಇಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ನಿಮ್ಮ ಅಭ್ಯಾಸದಲ್ಲಿ. 1 ಬಾಗಿಲೆ ವರ್ಗಮೂಲ 5, ಅದೇ ರೀತಿ 7 ಗುಣಿಸು ವರ್ಗಮೂಲ 5, ಅದೇ ರೀತಿ 6 ಅಧಿಕ್ ವರ್ಗಮೂಲ 2. ಇವುಗಳನ್ನೆಲ್ಲ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಆಯ್ತು. ನೋಡಿ ಇಲ್ಲಿ 7 ವರ್ಗಮೂಲ 5 ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನ್ ಮಾಡ್ಬೇಕು ನೀವು, 7 ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೊಳ್ಬೇಕು. ಸೊ ಏನಾಗತ್ತೆ ಇಲ್ಲಿ, ವರ್ಗಮೂಲ 5 ಬರಬರಿ ಪಿ ಬಾಗಿಲೆ 7 ಇದ್ದಿದ್ದೇನಾಯ್ತು ಈ ಕಡೆ ಬಂತು. ಸೊ 7 ಕ್ಯೂ ಆಯ್ತು. ಸೊ ಇಲ್ಲಿ ವರ್ಗಮೂಲ 5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ, ಆದ್ರೆ ಪಿ ಬಾಗಿಲೆ 7 ಕ್ಯೂ ಏನು ಒಂದು ಭಾಗಲಬ್ಧ ಸಂಖ್ಯೆ. ಸೊ ಏನಾಯ್ತು, ಇದು ಅಸಾಧ್ಯ. ಆದ್ದರಿಂದ ನಮ್ಮ ಊಹೆ ತಪ್ಪು. ಸೊ ಎಲ್ಲ ಲೆಕ್ಕಗಳನ್ನ ಇದೇ ರೀತಿ ನೀವು ಮಾಡ್ತಾ ಹೋದ್ರೆ ಆಯ್ತು. ಸೊ ಈ ಒಂದು ಅಧ್ಯಾಯದಲ್ಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಅಂತ ಕಂಪಲ್ಸರಿ ಪ್ರಶ್ನೆ ಬಂದೇ ಬರುತ್ತೆ. ಸೊ ನಿಮ್ಗೆ ಕೆಲವೊಮ್ಮೆ 2 ಮಾರ್ಕ್ಸಿಗೆ ಇಂತಹ ಕ್ವಶನ್ ಗಳನ್ನ ಕೇಳಿದಾಗ ನೀವು ಇಷ್ಟೇ ಪ್ರೂವ್ ಮಾಡಿದ್ರು ಸಾಕಾಗತ್ತೆ. ಸೊ ಇಲ್ಲಿ ನೋಡಿ 7√5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಿಮ್ಗೆ 2 ಮಾರ್ಕ್ಸ್ ಕೊಟ್ಟಾಗ ನೀವು ಇದಿಷ್ಟೇ ಬರೆದ್ರು ಸಾಕಾಗತ್ತೆ. ಬಟ್ ಅಕಸ್ಮಾತ್ ಕೆಲವೊಮ್ಮೆ ಏನ್ ಕೇಳ್ತಾ ಇರ್ತಾರೆ, 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. 3 ಮಾರ್ಕ್ಸ್ ಕೇಳುವಾಗ ನೀವು √5 ಒಂದು
ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿದ್ರೆ ಆಯ್ತು. ಸೊ ಅದು 3 ಮಾರ್ಕ್ಸ್ಗೆ ಎಷ್ಟು ನಿಮ್ಗೆ ದೊಡ್ಡದಾಗಿ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗತ್ತೋ ಸೊ ಅದ್ರ ಮೇಲೆ ನೀವು ಆನ್ಸರ್ ಅನ್ನ ಬರಿತಾ ಹೋಗ್ಬೋದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಈ ವಾಸ್ತವ ಸಂಖ್ಯೆಗಳ ಅಷ್ಟು ಸಿದ್ಧಾಂತಗಳು ಕವರ್ ಮಾಡ್ದಂಗ ಆಯ್ತು. ಯಾವುದು ಲಸ ಮಸಗಳ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದು ಹೇಗೆ, ಅದೇ ರೀತಿ ಅವುಗಳ 2 ಧನ ಪೂರ್ಣಾಂಕಗಳು ಮತ್ತು 2 ಲಸ ಮತ್ತು ಮಸಗಳ ನಡುವಿನ ಸಂಬಂಧಗಳನ್ನ ತಿಳ್ಕೊಂಡ್ರಿ. ಅದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳೆಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆಗಳನ್ನ ಸಾಧಿಸಿ ಇವುಗಳನ್ನ ತಿಳ್ಕೊಂಡ್ರಿ. ಸೊ ನಿಮ್ಗೆ ಈಗ ಮೊದಲನೇ ತರಗತಿಯಿಂದ ಇವತ್ತಿನ ತರಗತಿವರೆಗೆ ಯಾವ್ದಾದ್ರು ಡೌಟ್ಸ್ ಇದ್ರು ಕೇಳ್ಬೋದು. ಸೊ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಮುಂದಿನ ಯಾವ ಅಧ್ಯಾಯ ಇದೆಯಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಈಗ ಟೈಮ್ ಇದೆ ಅಲ್ವಾ, ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ಈಗಲೇ ಕ್ಲಿಯರ್ ಮಾಡ್ಕೊಡ್ಬೋದು. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದೇ ಒಂದು ಈಗ ಲಸ ಕಂಡುಹಿಡಿಯೋದೆ ಇದೇ ಸಂಖ್ಯೆಗಳು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದನ್ನ ನೀವು ಇದೇ ರೀತಿ ತಗೊಂಡು ನೀವು ಬೇರೆ ಬೇರೆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಮೇಡಮ್ ಹಾ ಹೇಳಿ. ಅಭ್ಯಾಸ 1.1 ಅಲ್ಲಿ 4ನೇ ಲೆಕ್ಕ. 4ನೇ ಲೆಕ್ಕನಾ? ಸರಿ, ಓಕೆ ನೋಡೋಣ. ಯಾವ್ದಿದಾ? ಮೇನ್ ಕ್ವಶನ್ 4 ರೀ. ಏನ್ ಕ್ವಶನಾ? ಹಾ ಇದಾ? ಹಾ ರೀ. ಹಾ ಸರಿ, ಓಕೆ ಮಾಡಿ. ಇಲ್ಲಿ ನೋಡಿ 306. ಫಸ್ಟ್ ಏನ್ ಮಾಡೋಣ, ಲಸವನ್ನ ಕಂಡುಹಿಡಿಯೋಣ. 306. ಅದೇ ರೀತಿ 657. ಫಸ್ಟ್ ಏನ್ ಮಾಡೋಣ, ಇದ್ರದ್ದು ಮಸ ಅನ್ನ ಕೊಟ್ಟಿದ್ದಾರೆ ಅವರು, ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ಫಸ್ಟ್ ಎ ಬರಬ್ಬರಿ 306, ಬಿ ಬರಬ್ಬರಿ 657. ಅದೇ ರೀತಿ ಮಸ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ತಾ ಹೋಗೋಣ. ಸೊ ಮಸ ಏನಿದೆ 9 ಇದೆ. ಸೊ ನಮ್ಗೆ 2 ಧನ ಪೂರ್ಣಾಂಕಗಳು ಕೊಟ್ಟು ಒಂದು ಲಸ ಅಥವಾ ಮಸ ಕೊಟ್ಟಾಗ ಅವುಗಳ ಸಂಬಂಧಗಳು ಗೊತ್ತಿದೆ. ಏನು, ಎ ಗುಣಿಸು ಬಿ ಬರಬ್ಬರಿ ಲಸ ಅ ಗುಣಿಸು ಮ ಸ ಅ. ಸೊ ಇಲ್ಲಿ ಎ ಏನಿದೆ 306 ಗುಣಿಸು 657 ಬರಬ್ಬರಿ ಲ ಸ ಅ ಗೊತ್ತಿಲ್ಲ ನಮ್ಗೆ, ಅದನ್ನ ಕಂಡುಹಿಡಿಬೇಕು. ಮಸ ಎಷ್ಟಿದೆ 9 ಇದೆ. ಸೊ ಇದನ್ನ ಏನ್ ಮಾಡ್ತೀನಿ, ಇಂಟರ್ಚೇಂಜ್ ಮಾಡಿ ಬರ್ಕೊಳ್ತೀನಿ. ಸೊ ಲ ಸ ಅ ಬರಬ್ಬರಿ ಏನಾಯ್ತು, 306 ಗುಣಿಸು 657. ಗುಣಾಕಾರ ಇದ್ದಿದ್ದು ಎಡಬದಿಗೆ ಬಂದಾಗ ಬಲಬದಿಗೆ ಬಂದಾಗ ಏನಾಗತ್ತೆ, ಭಾಗಾಕಾರ ಆಗತ್ತೆ. ಸೊ 9 ಆಯ್ತು. ಬರಬ್ಬರಿ ಲ ಸ ಅ ಬರಬ್ಬರಿ ಇಲ್ಲಿ ನೋಡಿ, ಈಗ ಇದು 3ರಿಂದ ಭಾಗ ಆಗ್ತದೆ. 3 3 9. ಇದೆಷ್ಟಾಗತ್ತೆ, 3 10 3 2 6. ಸೊ ಇದೇನಾಯ್ತು, ಮತ್ತೆ 3 1 3, 3 3 9, 3 4 12. ಅರ್ಥ ಆಯ್ತಾ? ಇದು ಗೊತ್ತಾಯ್ತಾ? ಸೊ ಈಗ ಏನಾಯ್ತು, 34 ಗುಣಿಸು 657 ಆಯ್ತು. ಸೊ ಇದನ್ನ ಗುಣಿಸೋಣ ಈಗ. ಲ ಸ ಅ ಬರಬ್ಬರಿ 657 ಗುಣಿಸು 657 ಗುಣಿಸು 34. ಸೊ ಏನಾಗುತ್ತೆ, 4 7 28, 4 5 20, 21 22, 4 6 24, 25 26 ಪ್ಲಸ್ 3 7 21, 3 5 15, 17, 3 6 18, 1 19. ಇದೇನಾಯ್ತು, 8 2 1 3, 6 7 13, 9 10 11 12, 1 1 2. ಸೊ ಏನಾಯ್ತು, 22,338. ಇದೇನಾಯ್ತು, ಲಸ ಆಯ್ತು. ಸರಿನಾ? ತಿಳಿತಾ? ಹಾ, ಮತ್ತೆ ಯಾವ್ದಾದ್ರು ಡೌಟ್ಸ್ ಇದೆಯಾ ಈ ಪಾಠದಲ್ಲಿ? ಇಲ್ರಿ. ಇಲ್ಲ ಅಲ್ವಾ? ಸೊ
ಸೊ ಅರ್ಥ ಆಯ್ತಲ್ವಾ? ನಾ ಈಗ ಇಲ್ಲಿವರೆಗೆ ಹೇಳಿದ್ದೆಲ್ಲ ತಿಳಿತಲ್ವಾ? ಹುಡುಗಿಯರ್ ಏನೋ ಕೇಳತ್ತಾರ ನಿಂದ್ರಿ. ಹಾ ಹೇಳಿ ಹೇಳಿ. ಏನಂದ್ರಿ? ಮ್ಯಾಥ್ಸ್ ಇರುತ್ತೆ ಈ ವೀಕ್, ಫುಲ್ ಮ್ಯಾಥ್ಸ್ ಇರ್ತದೆ. ಯಾಕೆ ಮ್ಯಾಥ್ಸ್ ಅಂದ್ರೆ ಬೇಜಾರನಾ? ನಾಳೆ ಯಾವ್ದು ಪಾಠ ನಾಳೆ ರೀ? maths- ಈ ವಾರ ಫುಲ್ ಮ್ಯಾಥ್ಸ್ ಇರುತ್ತೆ. ನಿಮ್ಗ್ ಮ್ಯಾಥ್ಸ್ ಖುಷಿ ಆಗತ್ತಾ ಅಥವಾ ಬೇಜಾರ್ ಬರತ್ತಾ? ಇಲ್ರಿ, ಖುಷಿ ಆಗತ್ರಿ. ಖುಷಿ ಆಗತ್ತಲ್ಲ. ಅರ್ಥ ಮಾಡ್ಕೊಂಡ್ರೆ ಮ್ಯಾಥ್ಸ್ ಅಷ್ಟ್ ಈಸಿ ಯಾವ್ದೂ ಇಲ್ಲ, ಅರ್ಥ ಮಾಡ್ಕೋತಾ ಹೋಗ್ಬೇಕಷ್ಟೇ. ಯಾವ ಚಾಪ್ಟರ್ ರೀ ನಾಳೆ ರೀ? ನಾಳೆ ಸಿಗುತ್ತೆ. ಯಾವ್ದು ಬಹುಪದೋಕ್ತಿಗಳಿದೆ ಅಲ್ಲ, ಹಾ ರೀ, ಹಾ ಅದನ್ನೇ ಕಲಿಸ್ತೀವಿ. ಆಯ್ತ್ರಿ ಮೇಡಮ್. ಓಕೆ, ಇದ್ರಲ್ಲಿ ಯಾವ್ದು ಡೌಟ್ ಇಲ್ಲ ಅಲ್ಲ? ಇಲ್ರಿ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.